ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಕ್ರಿಕೆಟ್ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳ್ತಿದ್ದಾರಂತೆ ಕಿಂಗ್ ಕೊಹ್ಲಿ. ಈಗಾಗಲೇ ರೋಹಿತ್ ಶರ್ಮಾ ಅವರು ವಿದಾಯವನ್ನ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಕಿಂಗ್ ಕೊಹ್ಲಿ ಕೂಡ BCCIಗೆ ಹೇಳಿದ್ದಾರಂತೆ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ರೋಹಿತ್ ಶರ್ಮಾ ಅವರು ಟೆಸ್ಟ್ ಮ್ಯಾಚ್ಗೆ ವಿದಾಯವನ್ನ ಹೇಳಿದ್ದಾರೆ. ಭಾರತ ಹಾಗೇನೆ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ನಡೆಯುತ್ತಲ್ವಾ, ಅದು ಜೂನ್ 20ರಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸರಣಿಗೂ ಮೊದಲೇ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ಗೆ ನಾನಿನ್ನ ಬರೋದಿಲ್ಲ ಅಂತ ವಿದಾಯವನ್ನ ಹೇಳಿದ್ರು. ಇದರ ಬೆನ್ನಲ್ಲೇ ಕಿಂಗ್ ಕೊಹ್ಲಿ ಕೂಡ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಹೊಂದ್ತಾ ಇರೋದಾಗಿ BCCIಗೆ ತಿಳಿಸಿದ್ದಾರಂತೆ. ಇದನ್ನ ಇಂಗ್ಲಿಷ್ ಪೇಪರ್ಸ್ಗಳು ರಿಪೋರ್ಟ್ ಮಾಡಿರುವಂತಹ ಸುದ್ದಿ. ಇದೆಷ್ಟು ನಿಜನೋ ಸುಳ್ಳೋ ನಮಗೂ ಕೂಡ ಗೊತ್ತಿಲ್ಲ. ಇಂಗ್ಲಿಷ್ ಪೇಪರ್ ಅವರು ರಿಪೋರ್ಟ್ ಮಾಡಿರುವಂಥದ್ದು. ಬಹುಶಃ ಕ್ರಿಕೆಟ್ ಪ್ರೇಮಿಗಳಿಗೆ ಇದೊಂದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಕಿಂಗ್ ಕೊಹ್ಲಿ ಅವ್ರನ್ನ ಇಷ್ಟಪಡ್ದಲೇ ಇರೋರಂತೂ ಯಾರೂ ಇಲ್ಲ. ಎಲ್ರಿಗೂ ಕೂಡ ಕಿಂಗ್ ಕೊಹ್ಲಿ ಅಂದ್ರೆ ಯಾರು ಅಂತ ಗೊತ್ತು. ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿಗೂ ಕೂಡ ಕಿಂಗ್ ಕೊಹ್ಲಿ ಅವರು ಯಾರು ಅಂತ ಗೊತ್ತು. ದೀರ್ಘಾವಧಿ ಕ್ರಿಕೆಟ್ಗೆ ವಿದಾಯ ಹೇಳಲಿದ್ದಾರಾ ಅಂತ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಈ ಪ್ರಶ್ನೆ ಕಾಡ್ತಾ ಇದೆ, ಈ ಪ್ರಶ್ನೆ ಹುಟ್ಕೊಂಡಿದ್ದು ಎಲ್ಲಿಂದ ಅಂತ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರೂಮರ್ಗಳು ಇದರ ನಡುವೆ ಹರಿದಾಡ್ತಾ ಇದೆ. ಪ್ರಮುಖವಾಗಿ ಇಂಗ್ಲಿಷ್ ಪತ್ರಿಕೆಗಳ ವರದಿಯ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಆಗ್ತೀನಿ ಅಂತ ತಾವೇ ಹೇಳಿದ್ದಾರಂತೆ. ಸೊ ಈಗ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ನನ್ನನ್ನು ಆಯ್ಕೆನ ನೀವು ಮಾಡಬೇಡಿ, ನಾನು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತನಾಗಲು ನಾನೇ ಸ್ವತಃ ನಿರ್ಧರಿಸಿದ್ದೇನೆ, ಇದು ನನಗೆ ಯಾರು ಕೂಡ ಹೇಳ್ಕೊಟ್ಟಿರುವಂಥದ್ದಲ್ಲ, ನಾನೇ ನಿರ್ಧರಿಸಿದ್ದೇನೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರಂತೆ. ಯಾರ ಹತ್ರ ಹೇಳಿದ್ದಾರೆ? BCCI ಆಯ್ಕೆ ಸಮಿತಿಗೆ ಅವರು ತಿಳಿಸಿದ್ದಾರೆ. ಇದು ಕೂಡ ವರದಿಯಾಗಿರುವಂಥ ಒಂದು ನ್ಯೂಸು. ಈ ಕಡೆ ರೋಹಿತ್ ಶರ್ಮಾ ಅವರು ಕೂಡ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ ಬೆನ್ನಲ್ಲೇ ಕೊಹ್ಲಿ ಅವರು ಕೂಡ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಅಚ್ಚರಿಯ ವಿಚಾರ, ಹಾಗೆ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಕ್ರಿಕೆಟ್ ಪ್ರೇಮಿಗಳಿಗೆ. ಈ ಕಡೆ ಕ್ರಿಕೆಟ್ ಅಭಿಮಾನಿಗಳು, ಕಿಂಗ್ ಕೊಹ್ಲಿ ಅಭಿಮಾನಿಗಳು ಈ ನ್ಯೂಸ್ ಕೇಳಿ ಬೇಜಾರಾಗಿರುತ್ತೆ. ಬಟ್ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ BCCI ಇದನ್ನ ಒಪ್ಕೊಂಡಿಲ್ಲ, ಇದುವರೆಗೂ ಕೂಡ ಒಪ್ಕೊಂಡಿಲ್ಲ. ಒಂದು ವೇಳೆ ವಿರಾಟ್ ಕೊಹ್ಲಿ ಅವರ ನಿರ್ಧಾರ ಬದಲಾಗದಲೇ ಇದ್ರೆ ಅವರು ಇಲ್ಲ ನಾನು ವಿದಾಯ ಕೊಡಲೇಬೇಕು ಅಂತಿದ್ರೆ ಏನು ಮಾಡೋಕ್ಕಾಗಲ್ಲ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಕಾಣಿಸಿಕೊಳ್ಳೋದಿಲ್ಲ, ಅಥವಾ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯೇ ಕೊಹ್ಲಿ ಅವರ ಪಾಲಿಗೆ ಅಂತಿಮವಾದಂತಹ ಸೀರೀಸ್ ಆಗುತ್ತೆ. ಅದೇ ಒಂದು ಅಂತಿಮವಾಗುತ್ತೆ. ಇನ್ ಕೇಸ್ BCCI ಕೊಹ್ಲಿಯ ಮನವೊಲಿಸುವಲ್ಲಿ ಏನಾದರೂ ಯಶಸ್ವಿಯಾದರೆ ಅವರು ಟೆಸ್ಟ್ ಅಂದರೆ ಟೀಮ್ ಇಂಡಿಯಾ ಪರ ಇಂಗ್ಲೆಂಡ್ನಲ್ಲಿ ಕಣಕ್ಕಿಳಿಯಲಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಅಥವಾ ಅವರ ನಿರ್ಧಾರ ಹೇಗೆ ಬದಲಾಗುತ್ತೋ ಅಥವಾ ಇಲ್ಲ ಅನ್ನೋದನ್ನ ನಾವು ನೋಡಬೇಕಾಗಿದೆ. ವಿರಾಟ್ ಕೊಹ್ಲಿ ಕಣಕ್ಕಿಳಿಯದೆ ಏನಾದರೂ ನಿವೃತ್ತಿ ಹೊಂದಿದ್ರೆ ಅದರಿಂದ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ತಪ್ಪು ಸಂದೇಶ ರವಾನೆಯಾಗಬಹುದು ಎಂಬ ಆತಂಕ ಕೂಡ BCCIಗೆ ಈ ಕಡೆ ಇದೆ ಅಂತ ಹೇಳಬಹುದು. ಹೀಗಾಗಿ ಕೊಹ್ಲಿ ಅವರನ್ನ ಮನವೊಲಿಸಲು ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆಯ ಸಮಿತಿ ಮುಂದಾಗ್ತಾ ಇದೆ. ಇದು ಕೂಡ ಒಂದು ನ್ಯೂಸ್ ಅಂತಾನೆ ಹೇಳ್ಬೋದು. ಅದರಂತೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಕಿಂಗ್ ಕೊಹ್ಲಿ ಬರಬಹುದು ಅಥವಾ ಇಲ್ಲ, ಎರಡರಲ್ಲಿ ಒಂದು. ಅಥವಾ ಅವ್ರ ನಿರ್ಧಾರ ಅವರು ಬದಲಾವಣೆ ಮಾಡ್ಕೊಳ್ದಲೇ ಇದ್ರೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿರ್ಧಾರ ಮಾಡ್ಕೊಂಡ್ರೆ ಬರಬಹುದು. ಒಟ್ನಲ್ಲಿ ವಿರಾಟ್ ಕೊಹ್ಲಿ ಅವರ ನಿವೃತ್ತಿ ಆಗೋದಂತೂ ಸತ್ಯ ಇದೆ. ಆದ್ರೆ ಅದು ಸದ್ಯಕ್ಕೆ ಬೇಡ ಅಂತ BCCIನ ಒಂದು ನಿರ್ಧಾರವಾಗಿದೆ. ನೀವು ಹೆಂಗೂ ವಿದಾಯವನ್ನ ಹೇಳಲೇಬೇಕು, ನಿವೃತ್ತಿಯನ್ನ ಘೋಷಿಸಲೇಬೇಕು, ಆದ್ರೆ ಸದ್ಯಕ್ಕೆ ಅದು ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಕಿಂಗ್ ಕೊಹ್ಲಿ ತಮ್ಮ ನಿರ್ಧಾರವನ್ನ ಬದಲಿಸುತ್ತಾರಾ ಅಥವಾ ಈಗಾಗಲೇ ಬದಲಿಸಿದ್ದಾರಾ ಅಥವಾ ಇಂಗ್ಲೆಂಡ್ ವಿರುದ್ಧದ ಸರಣಿಯ ಮೂಲಕ ವಿದಾಯ ಹೇಳಲಿದ್ದಾರಾ, ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.